ಗುರುಬಲ ಅಂತಂದರೆ ದೈವಬಲ. ಗುರು ಲಗ್ನದಲ್ಲಿ ಬಂದರೆ ನಮ್ಮ ಹತ್ರ ಅವನು ನಮ್ಮ ಆತ್ಮನ ನೆಲೆಸಿದಾನೆ ಅಂತ ಅರ್ಥ. ಅದು ಲಗ್ನ ಅಂದರೆ ಆತ್ಮಕಾರಕ, ಆತ್ಮಕ್ಕೂ ಕಾರಕವನು ಅವನೇ. ದೈವಬಲವೇ ಇಲ್ಲ ನಡೆಯೋದು ಹೇಗಮ್ಮ ನಾವು ಅಲ್ವಾ? ಆಯಿತು, ಈಗ ಬೆಳಕಿದೆ, ಇನ್ನೇ ಕತ್ತಲೆ ಆಗುತ್ತೆ, ಅದು ಲೈಟ್ ಹಾಕ್ಕೊಳ್ತೀರಾ, ಲೈಟ್ ಹಾಕ್ಕೊಳ್ತಾರೆ ಕಣ್ಣು ಕಾಣುತ್ತಾ ನಮಗೆ? ಕಾಣಲ್ಲ. ಖಂಡಿತ. ಗುರುವಿನ ಬೆಳಕಲ್ಲೇ ನಾವು ನಡೆಯಬೇಕು. ಅದಕ್ಕೆ ನಿಗದಿ ಮಾಡಿದ್ದಾರೆ. ಲಗ್ನದಲ್ಲಿ ಕೂತ್ಕೊಂಡ ಗುರು ಏನು ಅಲ್ಪ ಸ್ವಲ್ಪ ದುಃಖ ಬರುತ್ತೆ, ಎರಡನೇ ಮೇಲೆ ಭಾಗ್ಯ ಕೊಡ್ತಾನೆ, ಮೂರನೇ ಮೇಲೆ ಲಾಭ ಕೊಡ್ತಾನೆ, ನಾಲ್ಕನೇ ಮಲ್ಲಿ ನಮ್ಮ ತಪ್ಪು ತಿಂತಾನೆ, ಪಂಚಮದಲ್ಲಿ ಅದೃಷ್ಟ ಕೊಡ್ತಾನೆ, ಷಷ್ಠದಲ್ಲಿ ಆರೋಗ್ಯ ಕಾಪಾಡ್ಕೊಂಡು ಇರ್ತಾನೆ, ಸಪ್ತಮದಲ್ಲಿ ಹೆಂಡತಿ ಮಕ್ಕಳು ಸುಖ ಕೊಡ್ತಾನೆ, ಅಷ್ಟಮದಲ್ಲಿ ನಿನಗೆ ಯಾವುದೂ ಒಂದು ಶರೀರಕ್ಕೆ ಏನು ಆಯಾಸದಿಂದ ನೀನು ಬಳಲಿ ಆಡಿ ನಿನ್ನ ದೇವನ ಖುಷಿ ಮಾಡ್ಕೋಬೇಡ ಅಂತ ಹೇಳಿದ್ದಾನೆ. 9ನೇ ಮನೆ ಭಾಗ್ಯವನ್ನೇ ಕೊಡ್ತಾನೆ. 10ನೇ ಮನೇಲಿ ಅವನು ಒಳ್ಳೆಯದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ, ಮೌನವಾಗಿರ್ತಾನೆ. ಏಕಾದಶ ಸ್ಥಾನಕ್ಕೆ ಮುಟ್ಬಿಟ್ರೆ ಅವನು ಆಕಾಶವೇ ಮಿಗಿಲೋದಕ್ಕೆ. 12ನೇ ಮನೇಲಿ ರೋಗ 6, 8, 12 ರೋಗ ಋಣ ಶತ್ರು ಬಾರಿ, ಶತ್ರುಗಳಿಂದ ಇರು. ನಾನು ನೋಡಿ ಯಾವ ಮನುಷ್ಯ ಬೆಳೀತಾ ಶತ್ರುಗಳಾಗ್ತಾ ಹೋಗ್ತಾರೆ. ಕೆಲವೊಮ್ಮೆ ಅವರು ಸುತ್ತಮುತ್ತಲೇ ಶತ್ರುಗಳಾಗ್ಬಿಡ್ತಾರೆ. ಆ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ದೈವಬಲ ಬೇಕು. ದೈವಬಲೇ ಗುರು ಅಂತ ಹೇಳಿದ್ದಾರೆ. ಇದು ಎಲ್ಲೆಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ವಿಸ್ತಾರವಾಗಿ ನಿಮ್ಮ ಗುರುಬಲವನ್ನು ಹೇಳಿದ್ದೀನಿ.